ಇಂದು ಯೋಗಕ್ಷೇಮ ಯೋಗ ಸಾಧನಾಧಾಮದ ಸಂಸ್ಥಾಪಕ ವಿರೂಪಾಕ್ಷ ಅವರು ಸುದ್ದಿಗೋಷ್ಠಿ ನಡೆಸಿ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿಯಲ್ಲಿ ಯೋಗ ಸಾಧನಾಧಾಮ ಸೂರ್ಯ ಮಂದಿರ ಹಾಗೂ ಗೋಶಾಲೆ ಉದ್ಘಾಟನಾ ಸಮಾರಂಭ ಜನವರಿ 23ರಿಂದ 25ರವರೆಗೆ ಜರುಗಲಿದೆ ಎಂದರು. ನಾನು 97 ಯೋಗ ಕ್ಷೇತ್ರದಲ್ಲಿ ಇರುವಂಥದ್ದು. ರಥಸಪ್ತಮಿ ಸಂದರ್ಭದಲ್ಲಿ ಸೂರ್ಯ ಯಜ್ಞ ಸೂರ್ಯ ನಮಸ್ಕಾರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಆ ಎಲ್ಲ ಸಂದರ್ಭದಲ್ಲಿ ಸೂರ್ಯನ ದೇವಸ್ಥಾನ ಎಲ್ಲಾದರೂ ಸಿಗುತ್ತಾ ಹೋಗಿ ನೇರವಾಗಿ ಒಂದು ಸಲ ದರ್ಶನವನ್ನು ಮಾಡ್ಕೊಂಬರ್ಬೋದು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಿದ್ದೆ. ಹಾಗೆ 97ನಲ್ಲಿ ಒಂದು ಅಖಂಡ ಸೂರ್ಯ ನಮಸ್ಕಾರ ಅಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ವಿ. ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಂತ. ಆ ದಿನ ಮಾಡಿದಾಗ ಒಂದು ಸಲ ಅನ್ನಿಸ್ತು, ಮುಂದೆ ಯಾವತ್ತಾದರೂ ಒಂದಿನ ಒಂದು ಭಗವಂತನ ಇಚ್ಛೆ ಮತ್ತು ಶಕ್ತಿ ಅನುಸಾರ ನಾವು ಸಾಧ್ಯವಾದ ಒಂದು ಮಂದಿರ ಮಾಡಬಹುದು ಅಂತ ಅಂದಿನ ಕನಸು ಈಗ ಈಡೇರಿದೆ. ಆದರೆ ನಿರಂತರ ಪ್ರಯತ್ನ ಇತ್ತು ಅದು. ಸೊ ಹಾಗಾಗಿ ಈಗ ಅದು ಬೆಳವಾಡಿಯಲ್ಲಿ ಅದು ಕೈಗೂಡಿದೆ. ಸದ್ಯಕ್ಕೆ ಅದು ಫೋಟೋನ ಕೊಡೋಂಗಿರಲಿಲ್ಲ. ಅದನ್ನು ಅಂದರೆ ಅದು ಪೂರ್ಣ ಪ್ಯಾಕ್ ಮಾಡಿರ್ತಾರೆ. ದೇವಸ್ಥಾನದ ಕೊಡ್ಬೋದಿತ್ತು, ಅದು ಇನ್ನೂ ಒಂದಷ್ಟು ವರ್ಕ್ ಆಗ್ತಿತ್ತು. ಹಾಗಾಗಿ ಇದು ಒಟ್ಟು 3 ಎಕರೆನಲ್ಲಿದೆ ಜಾಗ. 3 ಎಕರೆನಲ್ಲಿ ಸಾಧನಾಧಾಮ. ಇಲ್ಲಿ ಯೋಗ ಸಾಧಕರಿಗೋಸ್ಕರ ಇರುವಂಥದ್ದು 40 ರೂಮ್ಗಳಿದೆ. 2 ಯೋಗ ಹಾಲ್ ಇದೆ, ಡೈನಿಂಗ್ ಇದೆ, ಕಿಚನ್ ಇದೆ. ಸುಮಾರು ಒಂದು 100 ಜನಕ್ಕೆ ಅಕಾಮಿಡೇಷನ್ಸ್ ಇರುತ್ತೆ ಅಲ್ಲಿ. ಇಲ್ಲಿ ಯಾರು ಬೇಕಾದರೂ ಬಂದು ಅಲ್ಲಿ ಬೇರೆ ಬೇರೆ ರೀತಿಯ ಕೋರ್ಸ್ಗಳ ಥರನೂ ಇರುತ್ತೆ. ವರ್ಕ್ಶಾಪ್ ಇರುತ್ತೆ, ಟೀಚರ್ಸ್ ಟ್ರೈನಿಂಗ್ ಇರುತ್ತೆ. ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೋಸ್ಕರ ಅವರು ನಿತ್ಯ ಬಂದು ಉಚಿತವಾಗಿ ಯೋಗವನ್ನು ಕಲ್ತ್ಕೊಂಡು ಹೋಗ್ಬೋದು. ಈ ರೀತಿಯ ಒಂದು ವ್ಯವಸ್ಥೆನೂ ಕೂಡ ಅಲ್ಲಿ ಮಾಡ್ತಾಯಿದ್ದೀವಿ. ಹಾಗೆಯೇ ಸೂರ್ಯನ ದೇವಸ್ಥಾನಕ್ಕೆ ಹೊರಗಡೆಯಿಂದ ಯಾರಾದರೂ ಬಂದರೆ, ಸ್ಟೇ ಆಗೋದಲ್ಲ, ಹೊರಗಡೆಯಿಂದ ಯಾರಾದರೂ ಬರ್ತೀವಿ ಅಂದವರಿಗೆ ಬಂದು ನೋಡ್ಕೊಂಡು ಹೋಗುವಾಗ ಬೆಳಗ್ಗೆ ಮಧ್ಯಾಹ್ನ ಯಾವುದೇ ಸಂದರ್ಭದಲ್ಲಿ ಅವ್ರು ಬಂದರೆ ಆ ಸಂದರ್ಭದಲ್ಲಿ ಅವ್ರಿಗೆ ಉಚಿತವಾದಂಥ ಅನ್ನದಾನವನ್ನು ಕೂಡ ನಾವು ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ವಿ. ಸೊ ಹೊರಗಡೆಯಿಂದ ಬರುವಂಥ ಒಂದು ಯಾತ್ರಾರ್ಥಿಗಳಿಗೆ ಮೊದಲೇ ತಿಳಿಸ್ಬೇಕು, ಯಾಕೆಂದರೆ ಬೆಳವಾಡಿ ವ್ಯವಸ್ಥೆ ಇಲ್ಲ. ಅದರಿಂದ ಅಲ್ಲ, ಯಾಕೆಂದರೆ ಇದ್ದಕ್ಕಿದ್ದಂಗೆ ಬಂದು ನೋಡಪ್ಪ ಅವತ್ತು ಪ್ರೆಸ್ ಮೀಟಲ್ಲಿ ಹೇಳಿಬಿಟ್ರು ಇವತ್ತೇನು ಇಲ್ಲ ಅಂತ ಆಗಬಾರ್ದು. ನಮ್ಮೂರಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡೋದು ಕಷ್ಟ. ಅದರಿಂದ ಮೊದಲೇ ತಿಳಿಸಿದರೆ ಅದನ್ನು ಮಾಡ್ತೀವಿ. ಅದರದ್ದು ಇದೊಂದು ಟ್ರಸ್ಟ್ ಇರೋದ್ರಿಂದ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಥವಾ ಆಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಇದು ಹೆಚ್ಚು ಕಡಿಮೆ ಒಂದು 8ರಿಂದ 10 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಹಾಗೆ ಒಂದು ಗೋಶಾಲೆ ಇದೆ. 3 ಎಕರೆನಲ್ಲಿ ಪೂರ್ತಿ ಒಂದು ಕಾಂಪೌಂಡ್ ಬರುತ್ತೆ. ಒಂದು ಸುಮಾರು 8 ಅಡಿ ಒಂದು ಕಾಂಪೌಂಡ್ನಲ್ಲಿ ಅದು ಕಾಂಪೌಂಡ್ ಮಾಡಿದ್ವಿ. ಸುತ್ತಲೂ ವಾಕಿಂಗ್ ಪಾತ್ ಇರುತ್ತೆ. ನೀವು ವಾಕಿಂಗ್ ಮಾಡುವಾಗ ಒಂದೊಳ್ಳೆ ಮಂತ್ರಗಳು, ಶ್ಲೋಕಗಳು ಅಥವಾ ಸಂಗೀತ ಇದನ್ನು ಕೇಳಿಕೊಂಡು ನಾವು ವಾಕಿಂಗನ್ನು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಇನ್ನು 2 ವರ್ಷಗಳಲ್ಲಿ ಇನ್ನೊಂದಷ್ಟು ಪ್ರಾಜೆಕ್ಟ್ ಬರೋದಿದೆ. ಒಂದು ಲೈಬ್ರರಿ ಬರುತ್ತೆ ಮತ್ತು ಹಾಗೆ ಒಂದು ಧ್ಯಾನ ಮಂದಿರ ಬರುತ್ತೆ. ಅದರ ಜೊತೆಗೆ ಇನ್ನೊಂದು ನಾವು ಯೋಚನೆಯನ್ನು ಮಾಡಿರುವಂಥದ್ದು, ಹಿಸ್ಟ್ರಿನಲ್ಲಿ ಬರುವಂಥ ಅನೇಕ ಸಾಧಕರು ಯಾರಿದ್ದಾರೆ ಅವರ ಒಂದೊಂದು ಸ್ಟ್ಯಾಚ್ಯೂವನ್ನು ಒಂದೊಂದು ಆ ಕಾಂಪೌಂಡಲ್ಲಿ ಒಂದೊಂದು ಫ್ರೇಮ್ ಮಾಡಿ ಅಲ್ಲಿ ಇಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಆಗಿದೆ. ನಮ್ಮದೊಂದು ಟೆಕ್ನಿಕಲ್ ಟೀಮ್ ಇದೆ. ಅವರು ಹೇಗೆ ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಿದ್ದಾರೆ ಅಂದರೆ, ಅಲ್ಲಿ 2 ಬಟನ್ ಇರುತ್ತೆ, ಒಂದು ಹಿಂದಿ, ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷು. ನೀವು ಆ ಎದುರುಗಡೆ ಒಂದು ನಿಂತ್ಕೊಂಡು ಕನ್ನಡದಲ್ಲಿ ಇರುವಂಥ ಆ ಬಟನ್ ಪ್ರೆಸ್ ಮಾಡಿದರೆ ಅಲ್ಲಿ ಒಂದು ಸ್ಪೀಕರ್ ಇರುತ್ತೆ. ಅದರಲ್ಲಿ ಸಂಪೂರ್ಣ ಆ ವ್ಯಕ್ತಿಯ ಮಾಹಿತಿಯನ್ನು ನೀಡುವಂಥದ್ದು. ಸೊ ಈ ರೀತಿಯ ಅನೇಕ ರೀತಿಯ ಅಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು ಅನ್ನೋದು ಕಣ್ಮುಂದಿದೆ. ಅದನ್ನು ಬರುವ ಒಂದು ವರ್ಷಗಳಲ್ಲಿ ನಾವು ಮುಗಿಸ್ತೀವಿ. ಆದರೆ ಈಗಂತೂ ಅಣ್ಣ ಹೇಳದಂತೆ ಸೂರ್ಯನ ದೇವಸ್ಥಾನ, ಗೋಶಾಲೆ ಮತ್ತು ಸಾಧನಾಧಾಮ ಇದು ಸಿದ್ಧವಾಗಿದೆ. ಹೌದೌದು, 3 ಎಕರೆ ಸಂಪೂರ್ಣ ಬಳಸ್ಕೊಂಡಿದ್ದೀವಿ. ಅದು ಆ್ಯಕ್ಚುಲಾಗಿ ತೆಂಗು ಅಡಿಕೆ ತೋಟ ಸರ್. ಈಗ 5-6 ವರ್ಷದಿಂದ ಮಳೆ ಇಲ್ಲದೇ ಅಡಿಕೆ ಎಲ್ಲ ಪೂರ್ತಿ ಹೋಗಿದೆ. ತೆಂಗು ಇದೆ ಒಂದು ಸ್ವಲ್ಪ. ಅದರ ನಡುವೆ ಕಟ್ಟಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮರಗಳನ್ನು ತೆಗೆದು ಉಳಿದಿದ್ದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಅದೊಂಥರ ತೋಟದೊಳಗಡೆ ಮನೆ ಇದ್ದಂಗೆ ನಿಮಗೆ ಕಾಣುತ್ತೆ. ಒಳಗಡೆ ಹೋದರೆ ಹೌದು ನಡೆಯುತ್ತೆ ಇರುತ್ತೆ. ಆ ಥರದ್ದು ಅಕಾಮಿಡೇಷನ್ ಬೇಕು ಅಂದ್ಕೊಂಡು ಬರೋಂಥವ್ರಿಗೂ ಇರುತ್ತೆ. ಡೈಲಿ ಬಂದು ಹೋಗೋರಿಗೆ ಸಪ್ರೇಟ್ ಅದು ಒಂದು ಇರುತ್ತೆ. ಒಟ್ಟಿಗೆ ಒಂದು 4-5 ಬ್ಯಾಚ್ಗಳನ್ನು ಮಾಡುವ ರೀತಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 23ರಂದು ಹೋಮ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿದ್ದು, 24ರಂದು ಬೆಂಗಳೂರಿನ ಯೋಗ ಬಂಧುಗಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಸುಮಾರು 8 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಸೂರ್ಯ ದೇವಸ್ಥಾನ ಹಾಗೂ ಪುರಿ ಜಗನ್ನಾಥ ದೇವಾಲಯದ ರೀತಿ 3 ಗೋಪುರಗಳು ಜೊತೆಗೆ ಕೃಷ್ಣನ ಪ್ರತಿಮೆ ನಿರ್ಮಾಣ ಮಾಡಲಾಗಿದ್ದು, ಕೋನಾರ್ಕ್ ಸೂರ್ಯ ದೇವಸ್ಥಾನದ ಮಾದರಿಯಲ್ಲಿ ರಥದ ಆಕೃತಿಯಲ್ಲಿ ದೇವಸ್ಥಾನ ಇದ್ದು, ಅಯೋಧ್ಯೆ ಬಾಲರಾಮನ ವಿಗ್ರಹ ಕೆತ್ತನೆಯನ್ನು ಮಾಡಿರುವ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಈ ಸೂರ್ಯದೇವರ ವಿಗ್ರಹವನ್ನ ಕೆತ್ತನೆ ಮಾಡಿದ್ದಾರೆಂದು ಮಾಹಿತಿ ನೀಡಿದರು. ಸರ್, ಒಂದು ಯೋಗದ ಕೇಂದ್ರವನ್ನು ಮಾಡ್ತಿರುವಂಥದ್ದು ಆರೋಗ್ಯದ ದೃಷ್ಟಿಯಿಂದ. ಅಲ್ಲಿ ಆ ಕನ್ಸ್ಟ್ರಕ್ಷನ್ ನಾವು ಮಾಡಿರೋದು ಹಾಗೇ ಮಾಡಿದ್ದೀವಿ. ಅಲ್ಲಿ ಬಂದರೆ ಅವರು ಬರೀ ಆಸನ, ಧ್ಯಾನ ಅದರಿಂದ ಮಾತ್ರ ಲಾಭ ಆಗಬೇಕು ಅನ್ನೋದಲ್ಲ, ವಾತಾವರಣದಿಂದನೂ ಆಗಬೇಕು. ಮತ್ತು ಆ ಕಟ್ಟಡದಲ್ಲಿ ಉಳಿದ್ರೂ ಕೂಡ ಅವರಿಗೆ ಆ ಒಂದು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಆಗಬೇಕು. ಅದಕ್ಕೆ ನಾವು ಬಳಸಿರುವಂಥದ್ದು ಸಂಪೂರ್ಣವಾಗಿ ಲ್ಯಾಟ್ರೈಟ್ ಬ್ರಿಕ್ಕನ್ನು ಬಳಸಿದ್ದೀವಿ.
ನೀವೆಲ್ಲ ಗಮನಿಸಿರ್ತೀರಿ, ಲ್ಯಾಟ್ರೈಟ್ ಬ್ರಿಕ್ ಅಂದರೆ ಅದು ಮಂಗಳೂರು ಕಡೆ ಕೋಸ್ಟಲ್ ಕಡೆ ಅದು ಸಿಗುತ್ತೆ. ಇದು ಕಾಸರಗೋಡಿಂದ ತರಿಸಿದ್ದೀವಿ. ಇದು ಬೇಸಿಗೆ ಕಾಲದಲ್ಲಿ ಒಂದು ರೀತಿ ತಂಪಾಗಿರುತ್ತೆ, ಮಳೆಗಾಲದಲ್ಲಿ ಒಂಥರ ಬೆಚ್ಚಗಿರುತ್ತೆ. ಅದಕ್ಕಿಂತ ಮೊರವರ್ ಇದರದ್ದು ಇನ್ನೊಂದು ಎಫೆಕ್ಟ್ ಏನಂದರೆ, ಒಂದು ರಿಸರ್ಚ್ ಕೂಡ ಆಗಿರುವಂಥದ್ದು, ಇದರಲ್ಲಿರುವಂಥ ಐರನ್ ಕಂಟೆಂಟ್ಸ್ ಎಲ್ಲ ಏನಿದೆ ಅದ್ರ ಮೇಲೆ ಬಿಸಿಲು ಬಿದ್ದಾಗ ಆ ಬಿಡುವಂಥ ಏನು ಹಬೆ ಇದೆ ಅದನ್ನು ಉಸಿರಿನ ರೂಪದಲ್ಲಿ ತೆಗೆದುಕೊಂಡಾಗ ಅದು ಮೆಡಿಷನ್ ಆಗಿ ನಮ್ಮ ಬಾಡಿ ಮೇಲೆ ಅದು ಕೆಲಸ ಮಾಡುತ್ತೆ ಅಂತ ಒಂದು ರಿಸರ್ಚ್ ಆಗಿದೆ. ಸೊ ಹಾಗಾಗಿ ಇದು ರೇಟ್ ಜಾಸ್ತಿ ಇದ್ದರೂ ಕೂಡ, ಕಾಸ್ಟ್ ಜಾಸ್ತಿ ಅಂತ ಅನಿಸಿರೂ ಕೂಡ ಬಂದವರಿಗೆ ಸುಮ್ಮನೆ ಅದರೊಳಗಡೆ ಇದ್ದರೂ ಕೂಡ ಅವರಿಗೆ ಹೆಚ್ಚು ಎಫೆಕ್ಟ್ ಆಗಬೇಕು ಆರೋಗ್ಯದ ಮೇಲೆ ಅನ್ನೋ ಕಾರಣಕ್ಕೆ ಆ ಥರದ ನಾವು ಬ್ರಿಕ್ಕನ್ನು ಬಳಸ್ಕೊಂಡಿದ್ವಿ. ಸೊ ಈಗ ಅಲ್ಲಿ ಬಂದಂಥವರಿಗೆ ವಾತಾವರಣ, ಅದು ತೋಟದ ಒಳಗಡೆ ಇರುವಂಥದ್ದು ಶುದ್ಧವಾದ ಗಾಳಿ ಸಿಗುತ್ತೆ ಮತ್ತು ಈ ರೀತಿಯ ಒಂದು ಬೆಳೆಸಿರುವಂಥ ಮೆಟೀರಿಯಲ್ಗಳಿಂದಲೂ ನಮಗದು ಲಾಭ ಸಿಗುತ್ತೆ. ಯೋಗಾಸನ, ಧ್ಯಾನ ಮತ್ತು ಆಧ್ಯಾತ್ಮಿಕವಾದಂಥ ಚಿಂತನೆ ಬೇಕು ಅಂತಂದರೆ ಆ ಥರದಕ್ಕೆ ಪೂರಕವಾದಂಥ ದೇವಸ್ಥಾನ ಇದೆ ಮತ್ತು ಯಜ್ಞ ಮಂಟಪ ಇದೆ. ಹಾಗೆ ಒಂದು ಕಲ್ಯಾಣಿ ಕೂಡ ಅಲ್ಲಿ ನಿರ್ಮಾಣ ಮಾಡ್ತಾಯಿದ್ದೀವಿ. ಗೋಶಾಲೆ ಇದೆ. ಸುತ್ತಲೂ ಒಂದು ವಾಕಿಂಗ್ ಮಾಡಿದಾಗ ಅಲ್ಲಿ ಅವರಿಗೆ ಸುಮಧುರವಾದಂತಹ ಸಂಗೀತ, ಶ್ಲೋಕ ಇದೆಲ್ಲವನ್ನು ಕೇಳಿಸ್ಕೊಂಡು ಅವ್ರು ವಾಕಿಂಗ್ ಮಾಡ್ಬೋದು. ಒಟ್ಟಾರೆ ಅಲ್ಲಿ ಬಂದರೆ ಸಂಪೂರ್ಣವಾಗಿ ಒಂದು ಪರಿಪೂರ್ಣ ಆರೋಗ್ಯಕ್ಕೆ ಏನೇನು ಬೇಕು, ಮಾನಸಿಕ ಶಾರೀರಿಕವಾದಂಥ ಆರೋಗ್ಯಕ್ಕೆ ಇದೆಲ್ಲವೂ ಸಿಗಬೇಕು. ಸೊ ಮತ್ತು ಇವತ್ತಿನ ಇದೆಲ್ಲವೂ ಕೂಡ ಒಂದು ರೀತಿ ಕಮರ್ಷಿಯಲೈಸ್ ಆಗಿದೆ. ಹೊರಗಡೆ ಸಾಕಷ್ಟು ಇದನ್ನು ಪೇ ಮಾಡಿ ಇವತ್ತು ಹೋಗಬೇಕಾಗಿದೆ. ಸೊ ಅದಕ್ಕೆ ನಾವೊಂದು ಟ್ರಸ್ಟ್ ಮಾಡಿದ್ದೀವಿ, ಯೋಗಕ್ಷೇಮ ಯೋಗ ಸಾಧನಾ ಧಾಮ ಅಂತ. ಆ ಟ್ರಸ್ಟ್ ಅಂಡರ್ನಲ್ಲಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಸೇವಾ ಭಾವದಲ್ಲಿ ನಾವು ಮಾಡ್ತಿದ್ದೀವಿ. ಮತ್ತು ಅಲ್ಲೇ ಬೆಳಗ್ಗೆ ಬಂದು ಯೋಗಾಭ್ಯಾಸ ಮಾಡಿ ಹೋಗ್ತೀವಿ ಅನ್ನೋಂಥವ್ರಿಗೆ ಯಾವುದೇ ರೀತಿ ಚಾರ್ಜ್ ಇಲ್ಲ, ಅಂದರೆ ಸ್ಥಳೀಯ ಜನರಿಗೆ. ಸೊ ಅವರಿಗೆ ಉಚಿತವಾಗಿ ನೀಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಹೊರಗಡೆಯಿಂದ ಬಂದಂಥವ್ರಿಗೆ ಅವರು ಸ್ಟೇ ಆಗಬೇಕಾಗುತ್ತೆ. ಸ್ಟೇ ಆದಾಗ ಒಂದಷ್ಟು ಖರ್ಚು ಬರುತ್ತೆ. ಅದಕ್ಕೆ ಒಂದು ಟ್ರಸ್ಟ್ ಕಡೆಯಿಂದ ಒಂದು ನಾಮಿನಲ್ ಆಗಿ ಅದೊಂದು ಫೀಸನ್ನು ಇದು ಮಾಡ್ತೀವಿ. ಅದು ಬಿಟ್ಟರೆ ಹೆಚ್ಚು ನಾವು ಆರೋಗ್ಯ ಅವ್ರಿಗೆ ಸಿಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ಮಾಡಿರುವಂಥ 25ನೇ ತಾರೀಕು ಬೆಳಗ್ಗೆ ಸುಮಾರು 4 ಗಂಟೆಯಿಂದನೇ ಪೂಜೆ ಕೈಂಕರ್ಯಗಳೆಲ್ಲ ಶುರುವಾಗುತ್ತೆ. ಸುಮಾರು 9 ಗಂಟೆ ಅಷ್ಟೊತ್ತಿಗೆ ಪ್ರತಿಷ್ಠಾಪನೆ ಎಲ್ಲ ಆಗಿರುತ್ತೆ. ಅದಾದ ನಂತರ ಕುಂಭಾಭಿಷೇಕ ಆಗುತ್ತೆ, ಕಳಶ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಆಗುತ್ತೆ. ಇದನ್ನು ಉದ್ಘಾಟನೆಯನ್ನು ಮಾಡುವಂಥದ್ದಕ್ಕೆ ಮೈಸೂರು ಮತ್ತು ಕೊಡಗಿನ ಸಂಸದರಾಗಿರುವ ಮತ್ತು ಬೆಳವಾಡಿಗೆ ಬಹಳ ವಿಶೇಷವಾಗಿ ನೆಂಟಿರುವಂಥ ಮೈಸೂರು ಮಹಾರಾಜರವರು, ಸೊ ಯದುವೀರ ಕೃಷ್ಣರಾಜದತ್ತ ಒಡೆಯರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾಯಿದ್ದಾನೆ. ಹಾಗೆಯೇ ನಮ್ಮ ಚಿಕ್ಕಮಗಳೂರಿನವರು ಮತ್ತು ಬೆಳವಾಡಿಯವರೇ ಆದಂಥ ಹೋಮಿಯೋಪತಿಯ ಖ್ಯಾತ ತಜ್ಞರಾದಂಥ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರು, ನಾಡೋಜ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಹಾಗೆಯೇ ಪ್ರಕಾಶ್ ಬೆಳವಾಡಿಯವರು, ಅವರು ನಮ್ಮ ಬೆಳವಾಡಿಯವರು, ಸೊ ಅವರು ಕೂಡ ಬರ್ತಿದ್ದಾರೆ. ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚು ಹೆಸರನ್ನು ಮಾಡಿರೋಂಥ ಶಶಿಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಹಾಗೆ ಸ್ಥಳೀಯ ಶಾಸಕರಾದಂಥ ತಮ್ಮಯ್ಯವರು ಬರ್ತಿದ್ದಾರೆ. ಹಾಗೆಯೇ MLC ಅವರಾಗಿರುವಂಥ CT ರವಿಯವರು ಬರ್ತಿದ್ದಾರೆ. MP ಅವರು ಬರ್ತಿದ್ದಾರೆ, ಇಲ್ಲಿಯ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಹಾಗೆಯೇ ನಮ್ಮ ಯೋಗ ಬಂಧು ಅವರು, ಸಂಡೂರಿನ MLA, ನಮ್ಮ ಯೋಗಾಭ್ಯಾಸವನ್ನು ನನ್ನ ಜೊತೆ ನನ್ನ ಹತ್ರ ಅವರು ಯೋಗಾಭ್ಯಾಸವನ್ನು ಮಾಡುವಂಥವ್ರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಮುಖ್ಯ ಅತಿಥಿಗಳಾಗಿ. ಮತ್ತು ಹರಾರ ಮಹಾದೇವ್ ಗುರೂಜಿ ಅಂತೇಳಿ ಅವರು ಕಾಶಿಯವರು, ಮೂಲತಃ ನಾಗಾ ಸಾಧು, ಬಡೆ ಉದಾಸಿ ಅಖಾಡ ಅಂತ ಇದೆ, ಅದರಲ್ಲಿ ಅವರು ಒಂದು ಉನ್ನತ ಸ್ಥಾನದಲ್ಲಿರುವಂಥವ್ರು, ಅವರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಹಾಗೆಯೇ ಕರ್ನಾಟಕದ ಮತ್ತೊಬ್ಬ ನಾಗಾ ಸಾಧು ಕೇದಾರನಾಥದ ಹತ್ರ ಇರ್ತಾರೆ, ಕೃಷ್ಣಗಿರಿ ಮಹಾರಾಜರಂತ. ಈ ಸಲ ಕಳೆದ ವರ್ಷ ನಡೆದಂಥ ಕುಂಭಮೇಳದಲ್ಲಿ MTech ಬಾಬಾ ಅಂತೇಳಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥವ್ರು. ತಾವೆಲ್ಲರೂ ಕೂಡ ಅದನ್ನು ಮಾಧ್ಯಮಗಳಲ್ಲಿ ನೋಡಿರ್ತೀರಿ. MTech ಮಾಡಿ ನಂತರದಲ್ಲಿ ಅವರು ನಾಗಾ ಸಾಧುವಾಗಿ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೆಳವಾಡಿ ಗ್ರಾಮದವರೇ ಆದ ಖ್ಯಾತ ಹೋಮಿಯೋಪತಿ ತಜ್ಞ ನಾಡೋಜ ಡಾಕ್ಟರ್ BT ರುದ್ರೇಶ್ ವಹಿಸಲಿದ್ದು, ಖ್ಯಾತ ರಂಗಭೂಮಿ ಕಲಾವಿದ ಪ್ರಕಾಶ್ ಬೆಳವಾಡಿ, ಚಲನಚಿತ್ರ ನಟ ಶಶಿಕುಮಾರ್, ಶಾಸಕ HD ತಮ್ಮಯ್ಯ, ವಿಧಾನ ಪರಿಷತ್ ಸದಸ್ಯ CT ರವಿ, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಸಂಡೂರಿನ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಎಂದರು. ಸೂರ್ಯ ದೇವಸ್ಥಾನ, ಸಾಧನಾಧಾಮ ಮತ್ತು ಗೋಶಾಲೆಯನ್ನ ಮೈಸೂರು ಹಾಗೂ ಕೊಡಗು ಜಿಲ್ಲೆ ಸಂಸದ ಯದುವೀರ ಕೃಷ್ಣರಾಜದತ್ತ ಒಡೆಯರ್ ಅವರು ಉದ್ಘಾಟಿಸುವರು. ಮೈಸೂರು ಮನೆತನಕ್ಕೆ ಹಾಗೂ ಬೆಳವಾಡಿ ಗ್ರಾಮಕ್ಕೆ ವಿಶೇಷ ನಂಟು ಇದ್ದು, ಅತ್ಯಂತ ಸಮೃದ್ಧ ಮತ್ತು ಸುಂದರವಾಗಿದ್ದ ಬೆಳವಾಡಿ ಗ್ರಾಮವನ್ನ ಅಂದಿನ ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕ್ರಿಸ್ತಶಕ 1828ರಲ್ಲಿ ಶೃಂಗೇರಿ ಮಠಕ್ಕೆ ದಾನ ನೀಡಿದ್ದಾರೆಂದು ತಿಳಿಸಿದರು. ಸರ್, ಬೆಳವಾಡಿ ಒಂದು ಸರ್ವೆ ಇನಾಮ್ ಗ್ರಾಮ ಅಂತಂದರೆ ಈ ದೇವಸ್ಥಾನದ ಧಾರ್ಮಿಕ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೆ ಭೂಮಿಯನ್ನು ಅದಕ್ಕೆ ಪರಿಹಾರವಾಗಿ ಕೊಡುವಂಥದ್ದು. ಮೈಸೂರು ಒಡೆಯರ ಕಾಲದಲ್ಲಿ 1760ರಲ್ಲಿ ಇದ್ದಂತಹ ಚಾಮರಾಜೇಂದ್ರ ಒಡೆಯರು ಅದು ಬೆಳವಾಡಿಯ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಮಾಡುವಂಥವ್ರಿಗೆಲ್ಲರಿಗೂ ಜಮೀನನ್ನು ಕೊಟ್ಟಿದ್ದಾರೆ. ಆದರೆ ಅಷ್ಟೆಲ್ಲ ಕೊಟ್ಟರೂ ಕೂಡ
ಆ ಕಾಲದಿಂದ ಅವ್ರ ವಂಶಸ್ಥರು 4-5 ಜನ ಮುಂದೆ ಬಂದರು, ಯಾರೂ ಬೆಳವಾಡಿಗೆ ಬರೋಕ್ಕಾಗಿರಲಿಲ್ಲ. ಅವ್ರನ್ನ ಎಷ್ಟೋ ಸರಿ ಆಹ್ವಾನಿಸ್ತೀವಿ, ಆ ಥರ ದೊಡ್ಡ ವ್ಯವಸ್ಥೆ ಮಾಡೋದಕ್ಕೆ ಬೆಳವಾಡಿ ಸಣ್ಣ ಗ್ರಾಮ, ಅವ್ರಿಗಾಗಿರಲಿಲ್ಲ. ಮತ್ತು ಅವರು ಕೂಡ ಬರೋದಕ್ಕೆ ಒಪ್ಪಿರಲಿಲ್ಲ ಇಷ್ಟು ದಿವಸ. ಆದರೆ ಈಗ ಸಂಸದರಾಗಿರ್ತಕ್ಕಂಥ ಯದುವೀರ ಕೃಷ್ಣದತ್ತ ಒಡೆಯರ್ ಈ ಯೋಗಧಾಮ ಆರಂಭವಾಗಿರೋದ್ರಿಂದ ವಿರೂಪಾಕ್ಷ ಅವರು ಅವ್ರ ಸ್ನೇಹಿತರು ಎಲ್ಲ ಹೋಗಿ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಭಾಳ ಸಂತೋಷದಿಂದ ಒಪ್ಪಿ ಬರ್ತಾ ಇದ್ದಾರೆ. ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದರು ನಿಜ, ಆದರೆ ಬೆಳವಾಡಿಯ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರು ಇವತ್ತು ಮಹಾರಾಜರ ವಂಶಸ್ಥರು ಅಂತಲೇ ನಮ್ಮಲ್ಲಿ ಪರಿಗಣಿಸ್ತಾ ಇದ್ದಾರೆ. ಅಂಥವರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಸುತ್ತಮುತ್ತಲಿನ ಗ್ರಾಮದ ಎಲ್ಲರಿಗೂ ಕೂಡ ಭಾಳ ಸಂತೋಷವಾಗಿದೆ. ಅದೊಂದು ಗೌರವದ ಪ್ರಶ್ನೆ ಅಂಥೇಳಿ ಅಂದ್ಕೊಂಡಿದ್ದೀವಿ. ಅವರನ್ನು ಭಾಳ ಗೌರವದಿಂದ ಬೆಳವಾಡಿ ಊರಿಗೆ ಬರಮಾಡಿಕೊಂಡು ಅವರನ್ನು ಗೌರವಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ಕಳಿಸ್ಕೊಡ್ಬೇಕು ಅನ್ನುವಂಥ ಉದ್ದೇಶ ನಮ್ಮದಾಗಿದೆ. ಅರುಣ್ ಯೋಗಿರಾಜ್ ಅಂತ ಹೇಳಿ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹವನ್ನು ಕೆತ್ತಿ ಈಗಾಗಲೇ ಪ್ರಸಿದ್ಧರಾಗಿದ್ದಾರೆ. ಅವರೇ ಅದನ್ನು ಕೆತ್ತಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದು ಈಗಾಗಲೇ 3 ದಿವಸದ ಹಿಂದೆಯೇ ಬೆಳವಾಡಿಗೆ ಬಂದಿದೆ. ಅದನ್ನು ಜಲವಾಸ ಮಾಡಬೇಕು ಅಂತ ಹೇಳಿ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ನೀರಿನಲ್ಲಿ ಅದನ್ನು ಇಟ್ಟಿದ್ದಾರೆ. ನಾಡಿದ್ದು ಕುಂಭಾಭಿಷೇಕ ಆದಂಥ ಸಂದರ್ಭದಲ್ಲಿ ಅದರ ಪ್ರತಿಷ್ಠಾಪನೆ ಆಗುತ್ತೆ. ಅದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕಿಂತ ನಾನು ಹೇಳಬೇಕು ಅಂತಂದರೆ ಕರ್ನಾಟಕದಲ್ಲಿ ಮಂಗಳೂರು ಹತ್ರ ಮಾರೂರು ಅಂತಿದೆ, ಅಲ್ಲೊಂದು ಸಣ್ಣ ದೇವಸ್ಥಾನ ಇದೆ. ಅದು ಬಿಟ್ಟರೆ ಕರ್ನಾಟಕದಲ್ಲಿ ಇನ್ನೆಲ್ಲೂ ಇಲ್ಲ. ಆದರೆ ಇದು ಹೇಗಿದೆ ಅಂತಂದರೆ ಇದು ಕೋನಾರ್ಕಲ್ಲಿ ಇರ್ತಕ್ಕಂಥ ಸೂರ್ಯ ದೇವಾಲಯ ಇದೆಯಲ್ಲ, ಅದೇ ಮಾದರಿಯಲ್ಲಿ ಮಾಡಿದ್ದಾರೆ. ಮುಂದ್ಗಡೆ 7 ಕುದುರೆಗಳನ್ನು ಇರ್ತಕ್ಕಂಥ ದೇವಸ್ಥಾನದ ಒಂದು ವಿನ್ಯಾಸ ಆಗಿದೆ. ಒಳಗಡೆ ಸೂರ್ಯ ದೇವಸ್ಥಾನ ಇರುತ್ತೆ. ಅದು ಕೂಡ ಒಂದು ರೀತಿಯ ಶಾಂತಿಯ ಧಾಮವೇ ಆಗಿದೆ. ಈ ಯೋಗಾಸನಕ್ಕೆ ಅನುಕೂಲ ಆಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂತಹ ಒಂದು ಕೊಠಡಿ ಇದೆ. ಮತ್ತು ಒಂದು 40 ಕೊಠಡಿಗಳು ಜನ ಬಂದಂಥವ್ರಿಗೆ ಉಳ್ಕೊಳ್ಳೋದಕ್ಕೆ, ಅವರು ವಿಶ್ರಾಂತಿ ತಗೊಳ್ಳೋಕ್ಕೆ, ಅವರ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇದಕ್ಕೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳವಾಡಿನಲ್ಲಿ ಇದು ಭಾಳ ದೊಡ್ಡ ವ್ಯವಸ್ಥೆ. ವಿರೂಪಾಕ್ಷ ಅವರು ಮೂಲತಃ ಯೋಗ ಶಿಕ್ಷಕರು. ಬೆಂಗಳೂರಲ್ಲಿ ಬಹಳಷ್ಟು ಜನಕ್ಕೆ ಯೋಗವನ್ನು ಹೇಳಿಕೊಟ್ಟಿದ್ದರು. ಅದರಿಂದ ಅವರಿಗೆ ಅದೊಂದು ಕನಸಿತ್ತು, ಈಗ ಅದಾಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಸಾಹಿತಿಗಳಾದ ಬೆಳವಾಡಿ ಮಂಜುನಾಥ್, HP ಕಂಪನಿ ನಿರ್ದೇಶಕ ಶ್ರೀಧರ್ ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.